ಆದಿಕಾಂಡ 26ನೇ ಅಧ್ಯಾಯ, Genesis chapter 26. ಮೊದಲನೇ 5 ವಚನಗಳನ್ನು ನಾವು ಚಿತ್ರವಾಗಿ ಇಟ್ಕೊಳ್ಳೋಣ. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಇಸಾಕನು ಫಿಲಿಸ್ತೀರ ಅರಸನಾದ ಅಬಿಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶವನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಹಾಮನು ತನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞೆ ನೇಮಗಳನ್ನು ಕೈಗೊಂಡು ನಡೆಸಿದ್ದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ಎಲ್ಲರೂ ಸೇರಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲಾ ಜನಾಂಗಗಳಲ್ಲಿ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು. ದೇವರು ನಡೆಸಕ್ಕಾಗಿ ಯಾರಾದ್ರೂ ಒಬ್ರು ಪ್ರಾರ್ಥನೆ ಮಾಡ್ರಿ. ಕರ್ತನಾದ ಯೇಸುವೇ, ಜೀವ ಸ್ವರೂಪನಾದ ನನ್ನ ಕರ್ತಾದಿ ಕರ್ತನೇ, ನಿನ್ನ ನಾಮಕ್ಕೆ ಸ್ತೋತ್ರ ಮಹಿಮೆ ಉಂಟಾಗಲಿ ಸ್ವಾಮಿ. ಅಪ್ಪ ಇಷ್ಟು ರಾಜನೇ ಜನಕ್ಕೂ ಸಂಭ್ರಮ ಪ್ರವಾಹದಿಂದ ಸಂತೃಪ್ತಿ ಪಡಿಸಿ ರಾಜ, ಅಧೂರಿ ಭೋಜನದಿಂದ ಆತ್ಮಿಕ ಭೋಜನದಿಂದ ಬಲಪಡಿಸುತ್ತಿರುವುದಕ್ಕಾಗಿ ಜೀವಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಗಮ್ಯವಾದ ಬೆಳಕಿನಲ್ಲಿ ಆತ್ಮಿಕವಾಗಿ ನಮ್ಮನ್ನು ನಡೆಸುತ್ತಿರುವ ದೇವನೇ, ವಾಕ್ಯದ ಮೂಲಕ ನಮ್ಮನ್ನು ಶುದ್ಧಿ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಪರಿಶುದ್ಧನೆ ನಿರ್ದೋಷರು ಮಹಿಮೆ ಉಳ್ಳನು ಆಗಿರುವ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ರಾಜ. ಕತ್ತಲು ತುಂಬಿದ ಈ ಲೋಕದಲ್ಲಿ ನಮ್ಮನ್ನು ಬೆಳಕಿನ ಕಡೆಗೆ ನಡೆಸು ಸ್ವಾಮಿ. ನಮ್ಮಲ್ಲಿರುವ ಬೆಳಕನ್ನು ಲೋಕದಲ್ಲಿ ಪ್ರಕಾಶಿಸುವಂತೆ ಕೃಪೆ ನೀಡುವ ದೇವನೇ ಅಪ್ಪ. ನಿಮ್ಮ ಸಮ್ಮುಖದಲ್ಲಿ ತುಚ್ಛವಾದದನ್ನು ನಿರಾಕರಿಸಿ ರಾಜ, ಅಮೂಲ್ಯವಾದದ್ದನ್ನು ಹಿಡಿದುಕೊಂಡು ನಡೆಯುವಂತೆ ಕೃಪೆ ನೀಡುವಪ್ಪ. ಯೇಸು ರಾಜನೇ, ತಂದೆಯಾದ ದೇವನೇ ಅಪ್ಪ, ನಮ್ಮೆಲ್ಲರ ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ಶುದ್ಧೀಕರಿಸಿ ವಾಕ್ಯೋಪದೇಶ ಸಹಿತವಾದ ಜಲಸ್ಥಾನವನ್ನ ಮಾಡಿಸಿ ನಮ್ಮನ್ನು ದಿನೇ ದಿನೇ ಶುದ್ಧ ಪರಿಶುದ್ಧರನ್ನಾಗಿ ಮಾಡು ಕರ್ತಾದಿ ಕರ್ತನೆ. ಏಸಪ್ಪ, ಈ ಕಠಿಣವಾದ ಕಾಲಘಟ್ಟದಲ್ಲಿ ಸ್ವಾಮಿ, ದೇವರ ಉಗ್ರತೆ ಬರುವಾಗ ಅದರಿಂದ ತಪ್ಪಿಸಿಕೊಳ್ಳುವಂತೆ ಸ್ವಾಮಿ ಅಪ್ಪ, ನಿನ್ನ ವಾಕ್ಯ ಬೇಕು ಸ್ವಾಮಿ. ನಿನ್ನ ಜೀವವುಳ್ಳ ವಾಕ್ಯವನ್ನ ಕೊಟ್ಟು ಸೇವಕರ ಮೂಲಕವಾಗಿ ನೀನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ ತಂದೆ. ಅಪ್ಪ ಯೇಸು ರಾಜನೇ, ಅಜ್ಞಾನಿಗಳಾಗಿರದೆ ಬುದ್ಧಿಹೀನರಾಗದೆ ನಮ್ಮನ್ನು ಕೀರ್ತಿ ಉಪದೇಶಿಸಿ ಜ್ಞಾನವಂತರಾಗಿ ಬುದ್ಧಿವಂತರಾಗಿ ಅಪ್ಪ ನೀನು ನಡೆಸಬೇಕಾಗಿ ನಾ ಪ್ರಾರ್ಥಿಸುತ್ತೇನೆ ರಾಜ. ನಿನ್ನ ವಾಕ್ಯಕ್ಕೆ ಕಿವಿಗೊಡುವುದರಲ್ಲಿ ನಮ್ಮ ಕಿವಿಗಳನ್ನು ತೆರೆಪಡಿಸು ರಾಜ. ಈ ಜೋಡಾಗಿರುವ ಕುಟುಂಬಗಳ ಮಧ್ಯದಲ್ಲಿ ಸ್ವಾಮಿ ಅಪ್ಪ, ನಿನ್ನ ಪ್ರಸನ್ನತೆ ಇಲ್ಲಿ ಸ್ವಾಮಿ ಹೆಸರೇ. ಯಾರ್ಯಾರು ಯಾವ ಯಾವ ಸಮಯದಲ್ಲಿ ಸ್ವಾಮಿ ಯಾವ ಯಾವ ಪರಿಸ್ಥಿತಿಗಳು ಇದ್ದಾರೋ ಸ್ವಾಮಿ ಏಸಪ್ಪ, ಈ ವಾಕ್ಯವರಿಗೆ ಬಲ, ಶಕ್ತಿ, ಆದರಣೆ ಅಪ್ಪ ನೀನು ಕೊಡುಗದ್ದಾಗಿ ಕರ್ತನೆ. ವಾಕ್ಯದಲ್ಲಿ ಜೀವ ಸತ್ಯ ಇದೆ ಸ್ವಾಮಿ. ಆ ವಾಕ್ಯವೇ ನಿನ್ನೆ ಅಪ್ಪ ಆಧಾರನ ಮಾಡಿಕೊಂಡಿದ್ದೇವೆ ಸ್ವಾಮಿ. ಆ ವಾಕ್ಯವನ್ನು ನಾವು ನಂಬುತ್ತೇವೆ ರಾಜ. ನೀನೆ ಆಶೀರ್ವದಿಸಬೇಕಾಗಿ ನಾನು ಪ್ರಾರ್ಥಿಸುತ್ತೇನೆ ರಾಜ. ತಂದೆಯಾದ ದೇವನೇ ಅಪ್ಪ, ನೀನು ಹಾಗೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ವಾಕ್ಯವನ್ನ ಸ್ವಾಮಿ ಅಪ್ಪ, ದೇವಾದಿ ದೇವನೇ, ಪ್ರಾರ್ಥನೆ, ಆರಾಧನೆ ಎಲ್ಲವನ್ನ ಅಂತಿಮ ಆಶೀರ್ವಾದವನ್ನ ಸ್ವಾಮಿ ಎಲ್ಲವನ್ನ ನಿನ್ನ ಪಾದದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಅಪ್ಪ ಸಮರ್ಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಆಮೆನ್. ಕರ್ತನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರರೇ, ಈ ಮುಂಜಾನೆ ಕಾಲದ ಸಮಯದಲ್ಲಿ ದೇವರು ನಮ್ಮನ್ನೆಷ್ಟು ಪ್ರೀತಿಸಿ ಅಮೂಲ್ಯವಾದ ವಾಕ್ಯ ಭಾಗವನ್ನು ನಮ್ಮ ಮುಂದಿಟ್ಟಿದ್ದಾನೆ. ದೇವರು ನಮ್ಮ ಸ್ತೋತ್ರವಾಗಲಿ. 26ನೇ ಅಧ್ಯಾಯ ಆದಿಕಾಂಡ 1ನೇ ವಚನದಿಂದ 5 ವಚನಗಳನ್ನು ನಾವು ಓದಿರೋ ಭಾಗದಲ್ಲಿ ಗಮನಿಸಿದಾಗ ದೇವರು ಅಬ್ರಹಾಮನಿಗೆ ಮಾಡಿದ ವಾಗ್ದಾನಗಳನ್ನು ಇಸಾಕನಿಗೂ ಮಾಡಿದ್ದು ಎಂಬ ಟೈಟಲ್ ಇದೆ. ಅಂದ್ರೆ ಅಬ್ರಹಾಮನ ಸಂಗಡ ಇರುವ ದೇವರು ಈಗ ಇಸಾಕನ ಸಂಗಡ
ಇದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಇಸಾಕನ ಸಂಗಡ ಇರುವ ದೇವರು ಈ ಯುಗಾಂತ್ಯದಲ್ಲಿ ನಮ್ಮೆಲ್ಲರ ಸಂಗಡ ಇದ್ದಾನೆ. ಅದಕ್ಕಾಗಿ ದೇವರು ನಮ್ಮ ಸ್ತೋತ್ರವಾಗಲಿ. ದೇವರು ಸದಾಕಾಲ ಇರುವ ಆತನು. ಯುಗ ಯುಗಾಂತರಗಳು ತಲತಲಾಂತರಗಳು ಒಂದೇ ರೀತಿಯಾಗಿ ಇರುವ ದೇವರು. ಅಬ್ರಹಾಮನನ್ನು ಆಶೀರ್ವದಿಸಿರುವ ದೇವರು ಇಸಾಕನನ್ನು ಸಹ ಆಶೀರ್ವದಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಅಷ್ಟು ಸಾಲದೆ ಈ ಯುಗದ ಅಂತ್ಯದಲ್ಲಿ ಯುಗಾಂತದಲ್ಲಿರುವ ನಮ್ಮೆಲ್ಲರನ್ನೂ ಸಹ ದೇವರು ಆಶೀರ್ವದಿಸುತ್ತಾ ಇದ್ದಾನೆ. ದೇವರು ಆಶೀರ್ವದಿಸುವ ದೇವರೇ ಹೊರತು, ನಮ್ಮನ್ನು ಅಭಿವೃದ್ಧಿಪಡಿಸುವ ದೇವರೇ ಹೊರತು, ಇನ್ನು ನಮ್ಮನ್ನು ಶಿಕ್ಷಿಸಿ, ನಮ್ಮನ್ನು ದಂಡಿಸಿ, ನಮ್ಮನ್ನು ತಪ್ಪು ಮಾಡಿದೀವಿ ಹೋಗಿರಿ ಎಂಬುದಾಗಿ ತಳ್ಳಿ ಬಿಡುವ ದೇವರಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡು, ನಮ್ಮ ದೇವರ ಪ್ರೀತಿ, ನಮ್ಮ ದೇವರ ಒಳ್ಳೆತನಕ್ಕಾಗಿ, ನಮ್ಮ ದೇವರ ದೀರ್ಘ ಶಾಂತಕ್ಕಾಗಿ, ದೇವರ ಚಿತ್ತಕ್ಕಾಗಿ ನಾವು ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಎಷ್ಟು ಸಾರಿ ಸಮರ್ಪಿಸಿದ್ರು ಅದು ಕಡಿಮೆ ಎಂಬುದಾಗಿ ನಾವು ಒಪ್ಪಿಕೊಳ್ಬೇಕು ಪ್ರೇರೆ. ನೋಡ್ರಿ, 1ನೇ ವಚನ ಗಮನಿಸಿದಾಗ 26ನೇ ಅಧ್ಯಾಯ, ಆದಿಕಾಂಡ 26ನೇ ಅಧ್ಯಾಯ 1ನೇ ವಚನ, ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶದಲ್ಲಿ ಬಂತು. ಆಗ ಇಸಾಕನು ಫಿಲಿಸ್ತೀರ ಅರಸನಾದ ಅಬೀಮೆಲೆಕನ ಬಳಿಗೆ ಈರಾರಿಗೆ ಹೋದನು. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಎಂಬುದಾಗಿ ನೋಡ್ತಾ ಇದ್ದೀವಿ. ಬರಗಾಲ ಆದಿಕಾಂಡ 12ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಮೊದಲನೆಯ ಬರಗಾಲವನ್ನು ನಾವು ನೋಡ್ತೀವಿ. ಅಬ್ರಹಾಮನ ಕಾಲದಲ್ಲಿ ಬನ್ರಿ, ಆದಿಕಾಂಡ 12ನೇ ಅಧ್ಯಾಯ 10ನೇ ವಚನ, ಆ ದೇಶದಲ್ಲಿ ಘೋರ ಕ್ಷಾಮವಿದ್ದುದರಿಂದ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ರೈಟ್, ನೋಡಿದ್ರ, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ನಂತರ ತಕ್ಷಣವೇ ಅವರು ದೇವರು ವಾಗ್ದಾನ ವಿಧೇಯನಾಗಿ ಹೊರಟಿದ ನಂತರ ದೇವರು ಅಲ್ಲಿ ಏನ್ ಬರುವಂತೆ ಮಾಡಿದ್ದಾನೆ? ಬರಗಾಲ, ಘೋರ ಕ್ಷಾಮ. ಅಂದ್ರೆ ಇಲ್ಲಿ ನಾವು 26ನೇ ಅಧ್ಯಾಯದಲ್ಲಿ ಮೊದಲ ವಚನದಲ್ಲಿ ನೋಡಿದ್ರು, ಅದು ಬರಗಾಲ ಎಂಬುದಾಗಿ. ಪ್ರಿಯರಾದವರೇ, ಈ ಬರವು ಅಂದ್ರೆ ಪಾವರ್ಟಿ, ವೆರಿ ವೆರಿ ಪಾವರ್ಟಿ, ಘೋರವಾದ ಸ್ಥಿತಿ. ಕಾನಾನ್ ದೇಶದಿಂದ ಹೋಗಬೇಕೆಂದು ದೇವರ ಅಬ್ರಹಾಮನಿಗೆ ಹೇಳಿದನೆಂದು ಅಲ್ಲಿ ನಾವು ನೋಡುವುದಿಲ್ಲ, ಬರೆಯಲ್ಪಟ್ಟಿಲ್ಲ. ಬಹುಶಃ ಘೋರವಾದ ಕ್ಷಾಮವು ಅವನ ನಂಬಿಕೆಯನ್ನು ಬಲಪಡಿಸಲು ದೇವರೇ ಆ ಪರಿಸ್ಥಿತಿ ಅವನ ಜೀವಿತದಲ್ಲಿ ತಂದಿರಬಹುದು. ನನ್ನ ಆತ್ಮೀಯ ಸಹೋದರ ಸಹೋದರರೇ, ನಾವು ಪರೀಕ್ಷೆಗಳನ್ನು, ದೇವರು ಅನುಮತಿಸಿರುವ ಪರೀಕ್ಷೆಗಳನ್ನು ನಂಬಿಕೆಯಿಂದಲೇ ಜಯಿಸಬೇಕು, ಪರೀಕ್ಷೆಗಳಲ್ಲಿ ಗೆದ್ದಬೇಕೇ ಹೊರತು ಆ ಪರೀಕ್ಷೆಗಳನ್ನು ತಪ್ಪಿಸಿಕೊಂಡು ಹೋಗಬಾರದು. ದೇವರು ಅನುಮತಿಸಿರುವ ಪರೀಕ್ಷೆಗಳನ್ನು ನಾವು ತಪ್ಪಿಸಿಕೊಳ್ಳಬಾರದು. ದೇವರೇ ಇದನ್ನು ನನ್ನಿಂದ ತಪ್ಪಿಸಿ ಎಂಬುದಾಗಿ ಪ್ರಾರ್ಥನೆ ಸಹ ಮಾಡಬಾರದು. ಯಾಕಂದ್ರೆ ದೇವರು ನಮ್ಮ ನಂಬಿಕೆಯನ್ನು ಪರೀಕ್ಷಿಸುಗೋಸ್ಕರ, ನಾವು ಆತ್ಮೀಯವಾಗಿ ದೃಢವಾಗಿರುವುಗೋಸ್ಕರ, ಫಲವನ್ನು ಹೊಂದುಗೋಸ್ಕರ ದೇವರು ನಮ್ಮ ಜೀವಿತದಲ್ಲಿ ಪರೀಕ್ಷೆಗಳನ್ನು ಅನುಮತಿಸುತ್ತಾನೆ. ಪರೀಕ್ಷೆಗಳಿದ್ರೆ ನಾವು ಸ್ವಲ್ಪ ಅಲಕ್ಷ್ಯಾಗಿರ್ತೀವಿ, ಪರೀಕ್ಷೆಗಳಿಲ್ಲದಿದ್ದರೆ ಅಲಕ್ಷ್ಯವಾಗಿರ್ತೀವಿ. ಉದಾಹರಣೆ ನಾವೆಲ್ಲರೂ ಓದಿದ್ವಿ, ನಾವು ಓದುತ್ತಾ ಇರುವ ದಿನಗಳಲ್ಲಿ ಪರೀಕ್ಷೆಗಳೀಗ ಈ ಒಂದು ವಾರದಲ್ಲಿ ಇದ್ದಾವಂದ್ರೆ ಒಂದು ತಿಂಗಳಿಂದ ಒಂದು ವಾರ ಮುಂದೆ ಈಗ ಆಗ ಬುಕ್ಸ್ ಓಪನ್ ಮಾಡಿ ಹಗಲು ರಾತ್ರಿ ಓದ್ತಾ ಇರ್ತೀವಿ. ಅದು ಮುಂದಿನ ದಿನಗಳಲ್ಲಿ ಇಲ್ಲದ ಕಾರಣ ಏನ್ ಮಾಡ್ತೀವಿ ನಾವು? ಈಗ ಈ ಮಕ್ಕಳಿಗೆ ರಜೆಗಳು ಕೊಟ್ಟಿದ್ದಾರೆ, ಹೌದಲ್ಲ,
ಈ ರಜೆಗಳು ಕೊಟ್ಟಿದ್ದಾರೆ ಅಂದ್ರೆ ಮಕ್ಕಳು ಪುಸ್ತಕಗಳನ್ನು ತೆರಿಬೇಕಂದ್ರೆ ಆಗಲ್ಲ. ನಾವು ಹಾಗೆ ಪುಸ್ತಕಗಳು ತೆರೆದು ಹಾಗೆ ಬಿಸಾಡಿ ಮಲಗಿ ಬಿಡ್ತೀವಿ, ನಮ್ಮ ಇಷ್ಟ ಬಂದಂತೆ ಏನೇನೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಪರೀಕ್ಷೆಗಳು ಇದ್ದಾವೆ ಎಂಬುದಾಗಿ ಹೇಳಿದಾಗ ದೇರ್ ಆರ್ ಎಕ್ಸಾಮ್ಸ್. ಅಂದ್ರೆ ಕೆಲವು ಜನರಿಗೆ ಪರೀಕ್ಷೆಗಳ ಎಕ್ಸಾಮ್ ಫೀವರ್ ಬಂದು ಬಿಡ್ತದೆ. ಅಂದ್ರೆ ಪ್ರಿಯದವರೇ, ಪರೀಕ್ಷೆಗಳು ಇರುವಾಗ ನಾವು ಬಹಳ ಆಸಕ್ತಿಯಿಂದ ಪುಸ್ತಕಗಳನ್ನು ತೆರೆದು ಹಂಗೆ ಹೀಗೆ ಈಗ ಈ ಲೋಕದಲ್ಲಿ ಸಕ್ಸಸ್ ಆಗ್ಬೇಕು, ವಿಜಯವನ್ನು ನೋಡ್ಬೇಕು, ಪಾಸ್ ಆಗ್ಬೇಕೆಂಬುದಾಗಿ ಪ್ರಯತ್ನ ಮಾಡ್ತಾ ಇರ್ತೀವೋ ಅದೇ ರೀತಿಯಾಗಿ ನಾವು ಸಹ ಈ ಆತ್ಮೀಯ ಪರೀಕ್ಷೆಗಳಲ್ಲಿ ನಾವು ಯಾವಾಗಲೂ ಪಾಸ್ ಆಗುವುದಕ್ಕೋಸ್ಕರ ಸಿದ್ಧವಾಗಬೇಕು. ಧೈರ್ಯದಿಂದ, ನಂಬಿಕೆಯಿಂದ ನಾವು ದೃಢವಾಗಿ ಸ್ಥಿರವಾದ ಮನಸ್ಸನ್ನು ಉಳ್ಳವರಾಗಿ ನಾವು ಈ ಪರೀಕ್ಷೆಗಳನ್ನು ಸಂಪೂರ್ಣವಾಗಿ ಜಯಿಸೋದಕ್ಕೋಸ್ಕರ, ಅವುಗಳಲ್ಲಿ ಜಯವನ್ನು ಹೊಂದೋದಕ್ಕೋಸ್ಕರ ದೇವರ ಸಹಾಯ ಬೇಡ್ಕೊಳ್ಬೇಕು. ದೇವರೇ, ನನ್ನ ಜೀವಿತದಲ್ಲಿ ಈ ಪರೀಕ್ಷೆಗಳನ್ನು ಅನುಮತಿಸಿರುವುದಕ್ಕೋಸ್ಕರ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಬೇಕು. ನಮ್ಮಲ್ಲಿರುವ ಒಬ್ಬ ಸಿಸ್ಟರ್ ಮಾಡ್ತಾ ಇರುವಾಗ, ಪ್ರಾರ್ಥನೆ ಆರಾಧನೆ ಮಾಡ್ತಿರುವಾಗ ನನಗೆ ತುಂಬಾ ಖುಷಿ ಆಗ್ತಾ ಇರ್ತದೆ. ಏನಂತಾರೆ ಗೊತ್ತಾ? ದೇವರೇ, ನನ್ನ ಜೀವಿತದಲ್ಲಿ ಈ ಪರೀಕ್ಷೆಗಳು, ಈ ಕಷ್ಟಗಳು, ಈ ಪರಿಸ್ಥಿತಿಯನ್ನು ಅನುಮತಿಸಿದಕ್ಕೋಸ್ಕರ ನಿನಗೆ ಸ್ತೋತ್ರ ಅಂತ ಇರ್ತಾರೆ. ವೆರಿ ನೈಸ್ ಪ್ರೇಯರ್. ದೇವರನ್ನು ಆರಾಧಿಸ್ಬೇಕು ನಾವು. ಈ ಸಾಧಾರಣವಾಗಿ ಜನರು ಏನ್ ಮಾಡ್ತಾರೆ, ಏನೋ ಎಲ್ಲ ಅನುಕೂಲವಾಗಿ ಆದಾಗ ದೇವರು ನಮ್ಮ ಸ್ತೋತ್ರ ಅಪ್ಪ, ದೇವ್ರು ನನಗೆ ಸಹಾಯ ಮಾಡಿದ್ಯಾ, ನಿನ್ ಸ್ತೋತ್ರ ಅಂತಾರೆ. ರೇ, ಅದಕ್ಕೆ ಯೋಬನಂತಾನೆ, ನಾವು ಯಾವಾಗಲೂ ದೇವರಿಂದ ಒಳ್ಳೆದನ್ನೇ ಬಯಸುವುದಲ್ಲ, ಕೆಟ್ಟದು ಏನಾದ್ರೂ ಅನಾನುಕೂಲವಾಗಿದ್ರು ಸಹ ಅದನ್ನು ನಾವು ಸಹಿಸಿಕೊಳ್ಳಬೇಕಲ್ಲವೇ ಎಂಬುದಾಗಿ ಅವ್ರ ಹೆಂಡತಿಗೆ ಹೇಳ್ತಾನೆ. ಹೌದಲ್ಲ? ಯಾವ ಸಹೋದರೇ, ನಾವು ಪ್ರತಿ ಒಂದು ವಿಷಯಕ್ಕೂ ದೇವರಿಗೆ ಏನ್ ಹೇಳ್ಬೇಕು ಗೊತ್ತಾ? ಸ್ತೋತ್ರ ಸಲ್ಲಿಸಬೇಕು. ಎಲ್ಲಾ ವಿಷಯಗಳಲ್ಲಿಯೂ ಪ್ರಾರ್ಥನಾ ವಿಜ್ಞಾಪನೆಗಳಿಂದ ದೇವರ ಬಳಿಗೆ ಬನ್ನಿರಿ, ನಿಮ್ಮ ಭಾರವನ್ನು ದೇವರಿಗೆ, ನಿಮ್ಮ ಕಷ್ಟವನ್ನು ತಿಳಿಸಿರಿ ಎಂಬುದಾಗಿ ಫಿಲಿಪ್ಪಿಯರಿಗೆ ಬರೆದಿರೋ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 6-7 ವಚನಗಳೆಲ್ಲ ನೋಡ್ತೀವಿ. ಆದ್ರೆ ಅಬ್ರಹಾಂ ಏನ್ ಮಾಡಿದ್ದಾನೆ? ಆ ಬರಗಾಲದಲ್ಲಿ ಐಗುಪ್ತ ದೇಶಕ್ಕೆ ಹೊರಟೋದನು. ಅದು ದೇವರ ಶಕ್ತಿ ಅಲ್ಲ. ಇಲ್ಲಿ ನೋಡ್ರಿ, 26ನೇ ಅಧ್ಯಾಯ 1ನೇ ವಚನದಲ್ಲಿ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಅಂದ್ರೆ ಎರಡನೆಯ ಬರವು ಬಂದಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾರ ಕಾಲದಲ್ಲಿ? ಇಸ್ಸಾಕನ ಕಾಲದಲ್ಲಿ. ಆಗ ಇಸ್ಸಾಕನಲ್ಲಿ ಎಲ್ಲಿ ಹೋಗಿದ್ದಾನೆ? ಫಿಲಿಷ್ಟಿಯರ ಅರಸನಾದ ಅಬೀಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಫಿಲಿಷ್ಟಿಯರ ಅರಸನು. ಪ್ರಿಯದವರೇ, ಅಬೀಮೆಲೆಕನು 20ನೇ ಅಧ್ಯಾಯ 1-2 ವಚನಗಳಲ್ಲಿ, ಕೀರ್ತನೆ 34ನಲ್ಲಿ ಐಗುಪ್ತದ ಅರಸರಿಗೆ ಫರೋಹ ಎಂಬ ಶೀರ್ಷಿಕೆ ಇದ್ದ ಹಾಗೆ ಬಹುಶಃ ಫಿಲಿಷ್ಟಿಯರ ಅರಸನಿಗೆ ಅಬೀಮೆಲೆಕ ಎಂಬ ಶೀರ್ಷಿಕೆ ಇತ್ತು ಅನಿಸುತ್ತಾ ಇದೆ. ಇಲ್ಲದಿದ್ರೆ ಅವರ ಅಪ್ಪಗೆ, ಇಲ್ಲದಿದ್ರೆ ಅವರು ಸಂತತಿಯವರಿಗೆ ಅಬೀಮೆಲೆಕು ಎಂಬ ಹೆಸರು ಸಾಧಾರಣವಾಗಿ ನೀಡಲ್ಪಡ್ತಾ ಇರಬಹುದು. ಯಾಕಂದ್ರೆ ಅಲ್ಲಿ ಅಬ್ರಹಾಮನ ಜೀವಿತದಲ್ಲಿ, ಅಬ್ರಹಾಮನೋಗಿರುವ ದೇಶದಲ್ಲಿ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅಲ್ಲಿ ಸಹ ಅಲ್ಲಿರುವ ಅರಸನಿಗಿರುವ ಹೆಸರೇನು? ಅಬೀಮೆಲೆಕು. 26ನೇ ಅಧ್ಯಾಯದಲ್ಲಿ ಈಗ ನಾವು ನೋಡ್ತಾ ಇದ್ವಿ, ಇವ್ರ ಹೆಸರೇನು? ಅಬೀಮೆಲೆಕು. ಕನ್ಫ್ಯೂಸ್ ಆಗಬಾರ್ದು. ಇವರು ಇಬ್ರು ಒಂದೇ ಅಲ್ಲ, ಡಿಫರೆಂಟ್, ಒಂದಲ್ಲ. ಓಕೆ, ಇವರಿಬ್ರು ಒಂದೇ ಅಲ್ಲ, ಅವ್ರು ಬೇರೆ ಬೇರೆ. ಆದ್ರೆ ಈಗ ಕೆಲವು ಜನರು ಇರ್ತಾರಲ್ವಾ, ಅವ್ರಪ್ಪ ಸತ್ತೋಗಿದ್ರೆ ಅವ್ರ ಮಕ್ಕಳಿಗೆ ಅದೇ ಹೆಸರಿರ್ತಾರೆ. ಏನ್ರೇ, ನನ್ನ ಅಪ್ಪ ಸತ್ತೋಗಿದ್ದಾನೆ, ನನ್ನ ಅಪ್ಪ ಹೆಸರು ಇರ್ಬೇಕು ನನ್ನ ಮಗನಿಗೆ ಅಂತಾನೆ ತಂದೆ. ಆ ರೀತಿಯಾಗಿ. ಸೊ ಪ್ರಿಯದವರೇ, ಈಗ ಈ ಇಸಾಕನು
ಎಲ್ಲಿ ಹೋಗಿದ್ದಾನೆ? ಇಲ್ಲಿ ಫಿಲಿಸ್ತೀನ್ ದೇಶಕ್ಕೆ ಹೋಗಿದ್ದಾನೆ. ಆದ್ರೆ ಯೆಹೋವ ದೇವರು 2ನೇ ವಚನದಲ್ಲಿ ಅವನಿಗೆ ದರ್ಶನ ಕೊಟ್ಟಿದ್ದಾನೆ. ಎಲ್ಲರೂ ಸೇರೋದಕ್ಕೊಳ್ಳಲ್ಲ. 26ನೇ ಅಧ್ಯಾಯ 2ನೇ ವಚನ. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ದೇವರು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ. ಯಾಕಂದ್ರೆ ಇವರಪ್ಪ ಅಬ್ರಹಾಮನವರು ಎಲ್ಲೋಗಿದ್ದಾರೆ? ಡೈರೆಕ್ಟ್ ಆಗಿ ಐಗುಪ್ತ ದೇಶಕ್ಕೆ ಹೊರಟೋಗಿದ್ದಾನೆ. ದೇವರು ಹೇಳಿಲ್ಲ. 12ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಲ್ಲ, ಆದಿಕಾಂಡ 12ನೇ ಅಧ್ಯಾಯದ 10ನೇ ವಚನದಲ್ಲಿ ಬರಗಾಲ ಬಂದಾಗ ಆ ಘೋರವಾದ ಕ್ಷಾಮವು ಬಂದಾಗ ಎಲ್ಲೋಗಿದ್ದಾನೆ ಅಬ್ರಹಾಮ್? He went to Egypt. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ ಮುಂಚಿತವಾಗಿ, ಇಸಾಕನೇ ನೀನು ಐಗುಪ್ತ ದೇಶಕ್ಕೆ ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ. ಅಂದ್ರೆ ಅದೇನು? ಯು ಶುಡ್ ನಾಟ್ ಗೋ ಇನ್ ಟು ಈಜಿಪ್ಟ್, ಡ್ವೆಲ್ ಇನ್ ದ ಲ್ಯಾಂಡ್ ವಿಚ್ ಐ ಶಾಲ್ ಟೆಲ್ ದಿ ಆಫ್. ಇಸಾಕನೇ ನೀನು ಐಗುಪ್ತ ದೇಶಕ್ಕೆ ಹೋಗಬೇಡ, ಐಗುಪ್ತ ದೇಶಕ್ಕೆ ಹೋಗಬೇಡ. ಯಾಕೆ ಗೊತ್ತಾ? ಐಗುಪ್ತು ಈ ಲೋಕಕ್ಕೆ ಸಾದೃಶ್ಯವಾಗಿದೆ. ಐಗುಪ್ತ ದೇಶದಲ್ಲಿ ಪಾಪವಿದೆ. ಐಗುಪ್ತ ದೇಶದಲ್ಲಿ ಘೋರವಾದ ವಿಗ್ರಹಾರಾಧನೆ ಇದೆ. ಐಗುಪ್ತ ದೇಶದಲ್ಲಿ ಈಗ ನೀನು ಹೋಗಬೇಡ ಅಂದ್ರೆ ಅದೇನೋ ಗೊತ್ತಾ? ಹೋಗ್ಬೇಕಾದ ಒಂದು ದಿನ ಇದೆ. ನಿನ್ನ ಮಕ್ಕಳು ಹೋಗ್ತಾರೆ, ಇಸ್ರಾಯೇಲರು ಹೋಗುತ್ತಾರೆ, ನೀವಲ್ಲ. ಪ್ರಿಯರಾದವರೇ, ಐಗುಪ್ತ ದೇಶವು ಸಹ ಅದು ಅನ್ಯ ದೇಶ, ಅನ್ಯ ಪ್ರಜೆಗಳು, ಅಜ್ಞಾನದಲ್ಲಿರುವ ಪ್ರಜೆಗಳು, ಕಪ್ಪೆಯನ್ನು ಸಹ ದೇವರೆಂಬುದಾಗಿ ಎಣಿಸುವ ಪ್ರಜೆಗಳು, ವಿಚಿತ್ರವಾದ ವಿಕೃತರು, ಆಕಾರಗಳಿಗೆ ದೇವತೆಗಳು ಎಂಬುದಾಗಿ ಹೆಸರಿಟ್ಟುಕೊಂಡು ಆರಾಧಿಸುವ ಅಜ್ಞಾನದಲ್ಲಿರುವ ಪ್ರಜೆಗಳು. ಅವ್ರ ಮಧ್ಯದಲ್ಲಿ ಈಗ ನಾನು ಹೋಗಬೇಡ, ಅವ್ರ ಮಧ್ಯಕ್ಕೆ ಹೋಗ್ಬೇಡ. ಪ್ರಿಯರಾದವರೇ, ಕಾನಾನ್ ದೇಶದಲ್ಲೂ ಸಹ ವಿಗ್ರಹ ಆರಾಧನೆ ಇದೆ. ಈಗ ಸದ್ಯಕ್ಕೆ ಏನಪ್ಪಾ ಇಸಾಕು ಅಬ್ರಹಾಮ್ ಅವರು ಈ ಕಾನಾನ್ ದೇಶದಲ್ಲಿ ಯಾಕೆ ಇರ್ಬೇಕಂದ್ರೆ ಮುಂದೆ ಈ ದೇಶದಲ್ಲಿ ಸಾಕ್ಷಿಯಾಗಿರ್ಬೇಕು. ಈ ದೇಶದಲ್ಲಿರುವ ಅಜ್ಞಾನಿಗಳಿಗೆ, ಈ ದೇಶದಲ್ಲಿರುವ ಅಂಧಕಾರದಲ್ಲಿರುವ ಪ್ರಜೆಗಳಿಗೆ ನೀನು ಸತ್ಯ ಸಾಕ್ಷಿಯಾಗಿ ಈ ಸ್ಥಳದಲ್ಲಿ ಇರಿ, ಆಮೇಲೆ ಬೇರೆ ಸ್ಥಳ ಹೋಗೋಣ. ಇದು ದೇವರ ಚಿತ್ತ. ನಾವೇನ್ ಮಾಡ್ತೀವಿ? ಇಲ್ಲ, ನಾವು ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಹೇಳಿ ಅಂತ ದೇವರು ಹೇಳಿದ್ದಾನೆ, ಈಗ ಹೋಗ್ತಾ ಇರೋನು ಅಲ್ಲಿ ಹೋಗ್ತೀನಿ, ನಾನು ಇಲ್ಲಿ ಹೋಗ್ತೀನಿ ಅಂತ ಕೆಲವು ಜನರು ಹೋಗಿ ಇಕ್ಕಟ್ಟು ಆಗ್ತಾ ಇರ್ತಾರೆ. ಕೆಲವು ಜನರು ದೇವರು ಹೇಳದೇ ಇರುವ ಸ್ಥಳಕ್ಕೆ ಹೋಗ್ತಾ ಇರ್ತಾರೆ. ಆ ತರ ನಾವು ಹೋಗಬಾರ್ದು. ನಾವು ಇರುವ ಸ್ಥಳದಲ್ಲಿ ನಾವು ಮುಂದೆ ಸಾಕ್ಷಿಯಾಗಿರ್ಬೇಕು. ನಮ್ಮ ಮನೆಯಲ್ಲಿ ನಾವು ಸಾಕ್ಷಿಯಾಗಿರ್ಬೇಕು. ದೇವರು ನಮ್ಮ ನಿಟ್ಟಿರುವ ಸ್ಥಳದಲ್ಲಿ ನಾವು ದೇವರ ಸಾಕ್ಷಿಯಾಗಿರ್ಬೇಕು. ಆಮೇಲೆ ದೇವರು ನಿನ್ನನ್ನು ಕರ್ಕೊಂಡು ಹೋಗುವಾಗ ಹೋಗ್ತಾ ಇರಿ ಅಷ್ಟೇ ಹೊರತು ಈ ರೀತಿಯಾಗಿ ಮಾಡು. ಒಂದಿನ ಇವರು ಭಗತ್ ಸಿಂಗ್ ಅವರು ದೈವಜನರು ಒಂದಿನ ಸ್ವಾರ್ಥ ಸಾರುವುದಕ್ಕೆ ಬೇರೆ ಒಂದು ಪ್ರಾಂತಕ್ಕೆ ಹೋಗಿದ್ದಾನೆ. ಹೋಗಿದ ನಂತರ ಅಲ್ಲಿ ಹೃದಯ ಕಾಲದಿಂದ ಸಾಯಂಕಾಲ ತನಕ ಸುವಾರ್ಥ ಪತ್ರಿಕೆಗಳನ್ನು ಹಂಚಿ ತುಂಬಾ ಟೈರ್ಡ್ ಆಗಿದ್ದಾನೆ. ಅದ ನಂತರ ಅವರು ಗಮನಿಸಿದಾಗ ಯಾರು ಒಬ್ಬರೂ ಸಹ ಅವರು ಹೇಳುವ ಸುವಾರ್ತೆಗೆ, ಅವರು ಕೊಟ್ಟಿರೋ ಪತ್ರಿಕೆಗಳಿಗೆ ಯಾರು ರೆಸ್ಪಾಂಡ್ ಆಗ್ತಾ ಇಲ್ಲ. ಆಗ ಅವ್ರು ಏನ್ ಮಾಡಿದಾನಂದ್ರೆ, ಚಿಂತೆಯಿಂದ ಮಂದಿರಕ್ಕೆ ವಾಪಸ್ ಬಂದ್ಬಿಟ್ಟು ಮನುಕಾಣುನಿ, ದೇವ್ರೇ ಏನಾಯ್ತು ಈ ದಿನ? ಒಬ್ಬರು ಸಹ ನಿನ್ನ ವಾಕ್ಯ ಕೇಳಿಲ್ಲ, ಒಬ್ಬರು ದೇವರು ನಿನ್ನ ಪತ್ರಿಕೆಯನ್ನು ತೆಗೆದುಕೊಳ್ಳಿಲ್ಲ, ಯಾಕೆ ದೇವರೇ ಎಂಬುದಾಗಿ ಪ್ರಾರ್ಥಿಸಿದಾಗ ಅವ್ರ ಜೊತೆ ದೇವರೇನ್ ಹೇಳಿದಾನಂದ್ರೆ, ರೇ ನಿನ್ನ ಯಾರಲ್ಲಿ ಹೋಗ್ಬೇಕಂತ ಹೇಳಿದಾನೆ, ನನ್ಗೆ ಹೇಳಿದಿನ? ನೀನ್ ಯಾಕೆ ಹೋಗಿದೀಯ ಅಲ್ಲಿಗೆ?
ಆವತ್ತಿಂದ ಈ ಭಕ್ಸಿಂಗ್ ಅವರು ಸುಮ್ಮನೆ ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗಿ ದೇವರ ವಾಕ್ಯವನ್ನು ಸುವಾರ್ತೆಯನ್ನು ಸಾರುವುದಿಲ್ಲ. ಪ್ರಾರ್ಥನೆ ಮಾಡ್ಕೊಳ್ತಾನೆ, ದೇವರ ವಾಕ್ಯವನ್ನು ನೋಡ್ಕೊಳ್ತಾನೆ, ದೇವರು ಮಾತಾಡಿದ ಹಾಗೆ ದೇವರ ಕೆಲಸವನ್ನು ಮಾಡಿದ್ದಾನೆ. ಸಾಧಾರಣವಾಗಿ ಹೇಗೆ ಇರುತ್ತಂದ್ರೆ, ಆರಂಭ ದಿನಗಳಲ್ಲಿ ಅಂದ್ರೆ ಹೊಸದಾಗಿ ನಾವು ಕರ್ತನ ನಂಬಿರೋ ದಿನಗಳಲ್ಲಿ ನಾವು ಆರ್ಭಾಟವಾಗಿ ಎಲ್ಲಿ ಬೇಕಂದ್ರೆ ಅಲ್ಲಿ ಹೋಗ್ತಾ ಇರ್ತೀವಿ. ಚಿಕ್ಕ ಮಕ್ಕಳ ಹಾಗೆ ನಾವು ಬೆಳೀತಾ ಇರುವಾಗ ನಮಗೆ ದೇವರು ಎಲ್ಲವನ್ನು ತಿಳಿಸುತ್ತಾ ಇರ್ತಾನೆ. ಯಾವಾಗ ಮಾಡ್ಬೇಕು, ಎಲ್ಲಿ ಯಾವ ರೀತಿಯಾಗಿ ಮಾಡ್ಬೇಕೆಂಬುದು ದೇವರು ನಮ್ಗೆ ಬೋಧಿಸುತ್ತಾ ಇರ್ತಾನೆ. ಹೌದಲ್ಲವೇ? ಅರಿಯಲ್ಲದನೇ? ನಾವು ಸುಮ್ಮನೆ ಬ್ಲೈಂಡ್ ಆಗಿ ಹೋಗಬಾರ್ದು. ಎಲ್ಲಿ ಬೇಕಂದ್ರೆ ಅಲ್ಲಿಗೆ ದೇವರ ಚಿತ್ತವನ್ನು ತಿಳ್ಕೊಳ್ಬೇಕು, ದೇವರಿಗೆ ಪ್ರಾರ್ಥನೆ ಮಾಡಬೇಕು, ದೇವರನ್ನು ಕೇಳಬೇಕು. ಅಪ್ಪ ನಾನು ಎಲ್ಲಿ ಹೋಗ್ಬೇಕಾ ಅಲ್ವಾ ಹೇಳಿ. ದೇವರು ಇಲ್ಲಿಂದ ಹೊರಟೋಗು ಅಂದ್ರೆ ನಾವು ಆರಾಮಾಗಿ ಧೈರ್ಯವಾಗಿ ಸಂತೋಷದಿಂದ ಹೋಗ್ತಾ ಇರ್ಬೇಕು. ಅಪ್ಪ ನಾನು ಇಲ್ಲಿಂದ ಹೋಗ್ಬೇಕಂದ್ರೆ ಆಗಲ್ಲ, ಇಲ್ಲಿ ಚೆನ್ನಾಗಿದೆ ಎಂಬುದಾಗಿ ನಾವು ಹೇಳಬಾರ್ದು. ದೇವ್ರ ನಾಮ ಸ್ತೋತ್ರವಾಗ್ಲಿ, ದೇವ್ರ ಮಹಿಮೆಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಾವು ಬೆಂಗಳೂರಿಂದ ಒಂದೊಂದು ಸ್ಥಳಕ್ಕೆ ದೇವರು ಹೊರಟೋಗು ಎಂಬುದಾಗಿ ಹೇಳ್ತಾ ಇರುವಾಗ ಹೋಗ್ತಾ ಇದ್ದೀವಿ. ದೇವರು ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿಂದ ದೇವರು ಎದ್ದೇಳಿಲಿಂದ ಹೋಗ್ತಾ ಇರಿ ಅಂತ ಹೇಳಿದಾಗ ಎಲ್ಲಿ ದೇವರು ಎಂಬುದಾಗಿ ನಾವು ಕೇಳದೆ, ದೇವರು ಎಲ್ಲಿ ಕಳಿಸ್ಕೊಟ್ರೆ ಅಲ್ಲಿ ಹೋಗ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸಿ ಸಿದ್ಧವಾಗಿದ್ದೀವಿ. ಈ ರೀತಿಯಾಗಿ ದೈವಜನರು ಪ್ರಾರ್ಥನೆ ಮಾಡಿ ನಮ್ಮನ್ನು ಹೈದರಾಬಾದ್ ಕರ್ಕೊಂಡು ಬಂದಿದ್ದಾನೆ ದೇವರು. ಈ ಸ್ಥಳ ಏನು ನಮ್ಗೆ ಗೊತ್ತಿಲ್ಲ, ಈ ಹೆಂಗಿರುತ್ತೋ ನಮ್ಗೆ ಗೊತ್ತಿಲ್ಲ, ಈ ಸಭೆ ಹೆಂಗಿರುತ್ತೋ ಎಲ್ಲಿರುತ್ತೋ ಗೊತ್ತಿಲ್ಲ. ದೇವ್ರು ಕರ್ಕೊಂಡು ಬಂದಿದ್ದಾನೆ, ನಾವು ಬಂತೀವಿ. ದೇವ್ರು ಮಾತಾಡ್ತಾ ಇದ್ದಾನೆ ಇಲ್ಲೂ ಸಹ, ನೀವು ಸಿದ್ಧವಾಗಿ ಇಲ್ಲಿಂದ ಹೋಗ್ಬೇಕು ಎಂಬುದಾಗಿ. ಆಯ್ತು ದೇವ್ರೇ, ಸಿದ್ಧವಾಗ್ಬೇಕು. ಇಲ್ಲೋ ಗೊತ್ತಿಲ್ಲ, ದೇವ್ರು ಇಲ್ಲಿಂದ ಸಹ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಕರ್ಕೊಂಡು ಹೋಗಿದ್ರು ದೇವರು ನಮ್ಮ ಸಂಗಡ ಇರುತ್ತಾನೆ, ಸಾಕು ನಮ್ಗೆ. ಅರ್ಥ ಆಗ್ತಿದೆಯೇ? ಗಾಡ್ ಈಸ್ ವಿತ್ ಅಸ್ ಆಲ್ವೇಸ್. ಅಬ್ರಹಾಮನನ್ನು ಕರೆದಿರುವ ದೇವರು, ಇಸಾಕನನ್ನು ಕರೆದಿರುವ ದೇವರು ಆ ದೇಶದಲ್ಲಿ ಪರವಾಸಿಗಳಾಗಿ ಜೀವಿಸಿದ್ದಾರೆ ಹೊರತು ಯಾವ ದೇಶದಲ್ಲೂ ಸಹ ಇದು ನಂದು, ನಾನು ಇಲ್ಲೇ ಇರ್ತೀನಿ, ಇದು ಇಲ್ಲೇ ಇರ್ತೀನಿ, ನಾನು ದೇವರೇ, ನಾನು ಹೋಗಲ್ಲ ಎಂಬುದಾಗಿ ಅವರು ಹೇಳಿಲ್ಲ. ಅದಕ್ಕಾಗಿ ಈಗ ಇಸಾಕನ ಸಂಗಡ ದೇವರು ಮಾತಾಡ್ತಾ ಇದ್ದಾನೆ. ಏನೆಂಬುದಾಗಿ, ನೀನು ಐಗುಪ್ತ ದೇಶಕ್ಕೆ ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ಪ್ರಿಯರಾದವರೇ, ಇದು ಸ್ವಲ್ಪ ಕಷ್ಟ ಅನಿಸುತ್ತದೆ. ನಿಜ ಹೇಳ, ನಮ್ಮ ದೇವರು ಹೇಳಿರುವ ದೇಶದಲ್ಲಿ, ನಮ್ಮ ದೇವರು ನಿಲ್ಲು ಎಂಬುದಾಗಿ ಹೇಳಿರುವ ಸ್ಥಳದಲ್ಲಿ ನಾವು ಇರುವಾಗ ನಮಗೆಷ್ಟೋ ಸಮಾಧಾನ ಇರುತ್ತದೆ, ಎಷ್ಟೋ ಸಂತೋಷ ಇರುತ್ತದೆ. ನಮ್ಮ ಮೂಲಕ ದೇವರಿಗೆ ಮಹಿಮೆ ಬರುತ್ತದೆ. ನಾವು ಅಲ್ಲಿ ದೇವರ ಚಿತ್ತವನ್ನು ಮಾಡೋದಕ್ಕೆ ದೇವರು ಅನುಕೂಲ ಮಾಡ್ತಾನೆ. ಈ ರೀತಿಯಾಗಿ ನಮ್ಮ ಯಾತ್ರಾ ಜೀವಿತದಲ್ಲಿ ವಿಶ್ವಾಸಿಗಳು, ದೇವರ ಮಕ್ಕಳಾಗಿರೋ ನಾವು ದೇವರ ಸ್ವರವನ್ನು ಕೇಳಿ ದೇವರು ನಡೆಸುವ ಹಾಗೆ, ದೇವರು ಹೇಳಿದ ಹಾಗೆ ನಾವು ನಡೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ. 3ನೇ ಅಧ್ಯಾಯ 3ನೇ ವಚನ ಬನ್ರಿ. ಆದಿಕಾಂಡ 26ನೇ ಅಧ್ಯಾಯ 3ನೇ ವಚನ. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿ ಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶವನ್ನೆಲ್ಲ ಕೊಡುವೆನು. ಇಸಾಕನ ಸಂಗಡ ಹೇಳ್ತಾ ಇರೋ ಮಾತುಗಳು ಅಬ್ರಹಾಮನ ಸಂಗಡ ಸಹ ಹೇಳಿದ್ದಾನೆ. ಆದ್ರೆ ಕಂಡೀಷನ್ ಏನು, ಇಲ್ಲಿ ಷರತ್ತೇನ್ರಿ? ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ಪ್ರವಾಸಿ ಅಂದ್ರೆ ಅರ್ಥ ಏನು ಗೊತ್ತಾ? ಸೋಜರ್ನ್, ಎ ನ್ಯೂ ಪರ್ಸನ್ ಇನ್ ಎ ನ್ಯೂ ಲ್ಯಾಂಡ್. ಹೇಳ್ತಾನಲ್ವಾ ಇವನು, ನೀನ್ ಯಾರಪ್ಪ, ನಾವು ಲೋಕಲ್ ಅಂತಾರೆ ಕೆಲವು ಜನರು. ಆ ತರ ಹೇಳಕ್ಕೆ ಚಾನ್ಸ್ ಕೊಡುದಿಲ್ಲ ದೇವರು. ದೇವ್ರ ಮಕ್ಕಳಿಗೆ
ನಾನು ಇಲ್ಲೇ ಇರ್ತೀನಿ, ಅದು ಲೋಕಲ್ ಅಂತ ಹೇಳಕ್ಕೆ ಚಾನ್ಸ್ ಕೊಡುದಿಲ್ಲ. ದೇವರು ಈ ದೇಶದಲ್ಲಿ ನಾವಿರೋ ಜಾಗ, ಇಲ್ಲಿ ಈ ದೇಶದಲ್ಲಿ ಸಹ ನಾವು ಪ್ರವಾಸಿಗಳೇ ಹೊರತು ಇದು ಶಾಶ್ವತವಾದ ದೇಶವು ನಮಗಲ್ಲ. ಇದೆಲ್ಲರೂ ನಾವು ಗಮನಿಸ್ಬೇಕು. ಅದೇನ್ ಪಾಸ್ರೆ ನಾವು ಇಲ್ಲೇ ಇದ್ವಿ, ಇಲ್ಲೇ ಮನೆ ಕಟ್ಟಿಕೊಂಡಿದ್ವಿ, ಈ ಊರು ನಮ್ದು, ನಾವು ಚಿಕ್ಕಪ್ಪ ನಮ್ಮೆಲ್ಲರೂ ಅಪ್ಪ ಮಕ್ಳು ಇಲ್ಲೇ ಇದ್ದೀರಿ, ಏನ್ರಿ ನೀವು ಹಂಗೆ ಹೇಳ್ತೀರಾ ಪ್ರವಾಸಿ ಅಂದ್ರೆ ಹೌದು, ನಾವು ಈ ಲೋಕದಲ್ಲಿ ಪರದೇಶಿಗಳು, ಪ್ರವಾಸಿಗಳು ಎಂಬುದನ್ನು ನಾವು ಮರೆಯಬಾರದು. ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಇರುವ ಪ್ರತಿಯೊಬ್ಬರು ಯಾರು? ಪ್ರವಾಸಿಗಳು, ಪರದೇಶಿಗಳು. ನಾವು ಹೋಗ್ತಾ ಇರ್ಬೇಕು. ಅದಕ್ಕೆ ಜನರು ಹೋಗ್ತಾ ಇದ್ದಾರೆ, ಸ್ವಲ್ಪ ಹಿಂದೆ ಮುಂದೆ ಅಷ್ಟೇ, ಸ್ವಲ್ಪ ಹೆಚ್ಚು ಕಡಿಮೆ, ಸ್ವಲ್ಪ ಹಂಗಿಗೆ ಸ್ವಲ್ಪ ಟೈಮ್ ಮುಂದೆ ಹಿಂದೆ ಯಾರೊಬ್ರು ಹೋಗ್ತಾ. ನಿನ್ನೆ ನಾವು ಒಂದಿನ ಒಂದು ಕಡೆ ನಾವು ಯೂತ್ ಮೀಟಿಂಗ್ ನಡೀತಾ ಇದೆ. ಆ ಯೂತ್ ಮೀಟಿಂಗ್ ಮುಗಿದ ನಂತರ ಒಂದು ನ್ಯೂಸ್ ಬಂದಿದೆ. ಏನಂದ್ರೆ ವಿಶ್ವಾಸಿಗಳಲ್ಲಿ ಒಬ್ಬಳ ತಂದೆಯವರು ತೀರೋಗಿದ್ದಾನೆ. ಅವರಿಲ್ಲ. ಎಲ್ಲೋಗಿದ್ದಾನೆ ಅಂದ್ರೆ ತಂದೆಯ ಮನೆಗೆ ಹೋಗಿದ್ದಾನೆ, ದೇವರ ರಾಜ್ಯಕ್ಕೆ ಹೋಗಿದ್ದಾನೆ. ಅಂದ್ರೆ ಈ ಲೋಕವನ್ನು ಬಿಟ್ಟು ಒರಿಜಿನಲ್ ಹೋಗ್ಬೇಕಾದ ದೇಶ, ಒಳ್ಳೆ ಸ್ಥಿರವಾದ ದೇಶ. ದಯವಿಟ್ಟು ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 44-45 ವಚನಗಳು. ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 2 ವರ್ಸ್ 44 and 45. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳೆಯುವುದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಅದಾಗ್ತಿದೆಯಾ? ದಿಸ್ ಕಿಂಗ್ಡಮ್ ವಿಲ್ ಬಿ ಸ್ಟ್ಯಾಂಡ್ ಫಾರ್ ಎವರ್ ಅಂಡ್ ಎವರ್. ಈ ರಾಜ್ಯವು ಸದಾಕಾಲವೂ ಇರುವ ರಾಜ್ಯವು. ದೇವರೇ ಈ ರಾಜ್ಯವನ್ನು ಸ್ಥಾಪಿಸುತ್ತಾನೆ. ಪರಲೋಕ ದೇವರು ಈ ರಾಜ್ಯವನ್ನು ಸ್ಥಾಪಿಸಿದ್ದಾನೆ. ನಮ್ಮ ರಾಜ್ಯವು, ನಮ್ಮ ದೇಶವು, ನಾವು ಹೋಗಬೇಕಾದ ದೇಶ. ಅದಕ್ಕೆ ಕರ್ತನಾದ ಯೇಸು ಸ್ವಾಮಿಯವರು ಸ್ಥಾಪಿಸುತ್ತಾನೆ ಎಂಬುದಾಗಿ ಹೇಳಿದ್ದಾನೆ. ಇಲ್ಲಿ ಯೇಸು ಸ್ವಾಮಿಯವರು ಯೋಹಾನ ಬರೆದಿರುವ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಬನ್ರಿ ಒಂದ್ಸಾರಿ ಈ ಭಾಗವನ್ನು ಸಹ ಓದಿಕೊಳ್ಳೋಣ. ಯೋಹಾನ ಬರೆದಿರುವ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಿಂದ ದಯವಿಟ್ಟು 3 ವಚನಗಳು ಯಾರಾದ್ರೂ ಓದ್ರಿ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೋ. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆತಂದು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲೇ ನೀವು ಸಹ ಇರಬೇಕು, ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನಾವು 3ನೇ ವಚನದಲ್ಲಿ ಗಮನಿಸೋಣ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ಎಂಬುದಾಗಿ. ದಾನಿಯೇಲ ಗ್ರಂಥ 2ನೇ ಅಧ್ಯಾಯ 44ನೇ ವಚನ, ಆ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುತ್ತಾನೆ ಎಂಬುದಾಗಿ ಹೇಳಿದನಲ್ವಾ. ಆ ರಾಜ್ಯವು ಯಾವುದಲ್ಲ. ಈಗ ಯೇಸುಸ್ವಾಮಿ ಹೇಳಿದ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ. ಇದು ಸದಾಕಾಲ ಇರುವ ದೇಶ, ರಾಜ್ಯವು, ನಿಶ್ಚಲವಾದ ರಾಜ್ಯವು, ಸ್ಥಿರವಾದ ರಾಜ್ಯವು. ಈ ರಾಜ್ಯದಲ್ಲಿ ನಾವಿರ್ಬೇಕು, ಈ ರಾಜ್ಯದಲ್ಲೇ ನಾವಿರ್ತೀವಿ. ನಾವು ಅಲ್ಲರೇ ನಾನು ಇಲ್ಲೇ ಇರ್ತೀವಿ ಅಂದ್ರೆ ಆಗಲ್ಲ. ನನಗಿಲ್ಲಿ ಮಕ್ಕಳಿದ್ದಾರೆ, ನನಗಿಲ್ಲಿ ಮನೆ ಇದೆ, ಇಲ್ಲಿ ಆ ಹೊಲ ಇದೆ, ನನಗೆ ಅದಿದೆ, ಇದಿದೆ, ಬೆಳ್ಳಿದೆ, ಬಂಗಾರ ಇದೆ, ಜಾಬ್ ಇದೆ, ನನಗೆ ಒಳ್ಳೆ ಹೆಸರಿದೆ, ದೇವರೇ ಅಂದ್ರು ದೇವ್ರು ನಿನ್ನನ್ನು ಬಿಡಲ್ಲ. ಬಾ ಅಂತಾರೆ.
ಅದಕ್ಕಾಗಿ ದೇವರು ಹೇಳ್ತಾರೆ, ಈ ಲೋಕದಲ್ಲಿ ಗಂಟು ಮಾಡಿಕೊಳ್ಳಬೇಡರಿ. ಈ ಲೋಕದಲ್ಲಿ ನೀವು ಗಂಟು ಮಾಡಿಕೊಳ್ಳಬೇಡರಿ, ಪರಲೋಕದಲ್ಲಿ ನೀವು ಗಂಟು ಮಾಡಿಕೊಳ್ಳ್ರಿ. ಪ್ರಿಯರಾದವರೇ, ಈ ಲೋಕದಲ್ಲಿ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ರು ಇದು ನಮ್ಮ ಸಂಗಡ ಬರಲ್ಲ. ನಾವು ಎಷ್ಟು ಸಂಪಾದಿಸಿಕೊಂಡ್ರು ಇದು ನಮ್ಮ ಸಂಗಡ ಬರಲ್ಲ. ಇದು ನಮ್ಮ ಜೊತೆ ಇರಲ್ಲ. ನಾವು ಅನ್ಕೊ ನೀವೆಲ್ಲ, ನಾನು ಹೋದ್ರು ನನ್ನ ಮಕ್ಕಳಿದಾರಲ್ವಾ, ಅವ್ರು ಚೆನ್ನಾಗಿ ಬದುಕುತ್ತಾರೆ, ನನ್ನ ಮಕ್ಕಳಿಗೋಸ್ಕರ ಬೇಕಲ್ವಾ ಅಂತಾರೆ. ಪ್ರಿಯರಾದವರೇ, ನೀವು ನಿನ್ನ ಮಕ್ಕಳನ್ನು ಹೆಂಗ್ ಮಾಡ್ತಾ ಇದ್ರೆ ಗೊತ್ತಾ? ಯು ಆರ್ ಮೇಕಿಂಗ್ ಯುವರ್ ಚಿಲ್ಡ್ರನ್ ಆಸ್ ಲೇಜಿ ಫೆಲೋಸ್. ಈಗ ನಾನು ನನ್ನ ಮಕ್ಕಳಿಗಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ರೆ ಅನ್ಕೊಂಡ್ರಿ, ನನ್ನ ಮಕ್ಕಳು ಏನಾಗ್ತಾರೆ ಗೊತ್ತಾ? ಲೇಜಿ ಫೆಲೋಸ್, ಸೋಮರಿಗಳಾಗ್ತಾರೆ. ಯಾಕಂದ್ರೆ ನಾವೆಲ್ಲ ರೆಡಿ ಮಾಡಿದ್ವಲ್ಲ, ಈಗ ಅವನೇನ್ ಮಾಡ್ತಾನೆ, ತಿಂತಾನೆ, ಮಲಗುತ್ತಾನೆ, ತಿರುಗ್ತಾನೆ ಅಷ್ಟೇ. ಅದಕ್ಕಾಗಿ ಫಾರಿನ್ ಕಂಟ್ರಿಯಲ್ಲಿ ಹೆಂಗಿರುತ್ತೋ ಗೊತ್ತಾ? ಅಮೆರಿಕಾ ದೇಶದಲ್ಲಿ ಅವ್ರ ಮಕ್ಕಳಿಗೆ ಏನು ಕೊಡುವುದಿಲ್ಲ, ಅವ್ರಿಗೆ ರೈಟೇ ಇರುವುದಿಲ್ಲ. ತಂದೆ ಆಸ್ತಿ ಎಲ್ಲ ಮಕ್ಕಳಿಗೆ ಮಗನ ಕೊಡ್ತೀವಿ ಬಂದೇ ಬರುತ್ತೆ ಎಂಬುದಾಗಿ ಆ ಸಿಸ್ಟಮ್ ಅಲ್ಲಿ ಇಲ್ಲ, ರೂಲೇ ಇಲ್ಲ ಅಲ್ಲಿ. ಮಕ್ಕಳನ್ನು ಅವರು ಹೆತ್ತಿದ ನಂತರ ಅವರನ್ನು ಬೆಳೆಯುವ ದೊಡ್ಡವನಾಗುವ ತನಕ ಅವ್ರಿಗೆ ಎಲ್ಲ ರೆಡಿ ಓದಕ್ಕೆಲ್ಲ ಇದು ಮಾಡ್ತಾರೆ. ಆಮೇಲೆ ಹೋಗಪ್ಪ ಅಂತಾನೆ. ಅವರು ಹೋಗಿ ಅವರು ದುಡಿದು ಉದ್ಯೋಗಗಳನ್ನು ಮಾಡಿಕೊಂಡು ಅವ್ರಿಗೆ ಏನೇನ್ ಬೇಕು ಎಲ್ಲ ಅವರೇ ಸಂಪಾದಿಸ್ಕೊಳ್ಬೇಕು. ತಂದೆ ತಾಯಿಗಳು ಏನು ಹೆಲ್ಪ್ ಮಾಡೋದಿಲ್ಲ. ಅದಕ್ಕಾಗಿ ಅವರು ಕೆಲವು ಜನರು ಸ್ವಲ್ಪ ಚಿಕ್ಕ ವಯಸ್ಸಿನಿಂದಲೇ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಜೀವನ ಬದುಕಿಗೋಸ್ಕರ. ಅದಕ್ಕಾಗಿ ಆ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕಷ್ಟಪಟ್ಟು ಯಾರ ಮೇಲೆ ಡಿಪೆಂಡ್ ಆಗದೆ ಅವರು ಜೀವಿಸುತ್ತಾ ಇರ್ತಾರೆ. ಅದಕ್ಕಾಗಿ ಅಲ್ಲಿ ಏನಿರುವುದಿಲ್ಲ ಅಂದ್ರೆ ಪಾವರ್ಟಿ ಇರಲ್ಲ. ಗೊತ್ತಾ ನಿಮಗೆ? ಬಡವರು ಅಲ್ಲಿ ಇರುವುದಿಲ್ಲ. ಆ ದೇಶ ರಿಚ್ ಕಂಟ್ರಿ. ಯಾಕಂದ್ರೆ ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲರೂ ಕಷ್ಟಪಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿ ಯೇಸು ಸ್ವಾಮಿಯನ್ನು ನಂಬಿಕೊಂಡು ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ದೇಶದಲ್ಲಿ ಹೇಗಿರ್ತದೆ, ಅವನಪ್ಪ ಏನೋ ಒಂದು ಮಾಡಿಕೊಂಡು ಎಲ್ಲ ಇದು ಮಾಡಿ ದುಡ್ಡು ಎಲ್ಲ ಇದು ಮಾಡ್ತಾನೆ, ಸೇವ್ ಮಾಡಿ ಮಕ್ಕಳಿಗೋಸ್ಕರ ಇರ್ತಾರೆ. ಕೆಲವು ಮಕ್ಕಳು ನಾವು ನೋಡ್ತೀವಿ, ಅವರು ಕುಡಿಯುವುದು, ತಿನ್ನುವುದು, ವೇಸ್ಟ್ ಮಾಡೋದು, ಅವರು ನಾಶವಾಗುದು, ಬೇರೆಯವರು ನಾಶ ಮಾಡೋದು, ಈ ರೀತಿಯಾಗಿ ಆಗ್ತಾ ಇರ್ತಾರೆ ನಮ್ಮ ದೇಶದಲ್ಲಿ. ಎಲ್ಲರಲ್ಲ, ಕೆಲವು ಜನ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನಮ್ಮ ಪ್ರಿಯರಾದವರೇ? ನಾವು ಒಂದು ವಿಷಯವನ್ನು ಗಮನಿಸಬೇಕು. ನಾವು ಯಾವ ರೀತಿಯಾಗಿ ದೇವರ ಮೇಲೆ ನಂಬಿಕೆಯನ್ನಿಟ್ಟು ಮುಂದೆ ಸಾಗಿ ಹೋಗ್ತಾ ಇದೀವೋ ಅದೇ ವಿಧವಾಗಿ ನಮ್ಮ ಮಕ್ಕಳು ಸಹ ದೇವರನ್ನು ನಂಬಿಕೊಂಡು, ದೇವರ ಮೇಲೆ ಆಧಾರಪಟ್ಟು, ದೇವರನ್ನು ದೃಢವಾಗಿ ನಂಬುತ್ತಾ ಆತನ ಚಿತ್ತವನ್ನು ಮಾಡೋದಕ್ಕೋಸ್ಕರ ನಮ್ಮ ಮಕ್ಕಳನ್ನು ಸಹ ನಾವು ಸಿದ್ಧ ಮಾಡಬೇಕು. ಇಲ್ಲದಿದ್ರೆ ಅವರು ನಮ್ಮ ಮೇಲೆ ಡಿಪೆಂಡ್ ಆಗ್ತಾರೆ. ನಮ್ಮ ಮೇಲೆ ಡಿಪೆಂಡ್ ಆಗುವಂತೆ ನಮ್ಮ ಮಕ್ಕಳಿಗೆ ಹೇಳ್ಬಾರ್ದು. ಏನ್ ಬೇಕಾದ್ರೂ ಬನ್ನಿರಿ ದೇವ್ರಿಗೆ ಹೇಳಿ, ಬನ್ನಿ ದೇವ್ರು ನಮಗೆ ಸಹಾಯ ಮಾಡ್ತಾನೆ. ನಾವು ಸಹ ಪ್ರಾರ್ಥನೆ ಮಾಡಿ ಮಕ್ಕಳಿಗೋಸ್ಕರ ಅವ್ರಿಗೆ ಏನೇನ್ ಬೇಕೆಲ್ಲ ಕೊಡ್ಲೇಬೇಕು. ಆದ್ರೆ ದೇವ್ರಿಗೆ ಪ್ರಾರ್ಥಿಸಿ ಮಾಡ್ಬೇಕು. ನಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ಇದೆ, ಏನ್ ಬೇಕಾದ್ರೂ ನನ್ನ ಮಕ್ಳಿಗೆ ಕೊಡ್ತೀನಿ, ಏನಾದ್ರೂ ನಮ್ಮ ಮಕ್ಕಳಿಗೋಸ್ಕರ ಅಲ್ವಾ, ಆ ತರ ನಾವು ಮಾಡಬಾರ್ದು. ವಿ ಮಸ್ಟ್ ಡೂ ಪ್ರೇಯರ್ ಬಿಫೋರ್ ಡೂ ಎನಿ ವರ್ಕ್, ಎನಿ ಪರ್ಚೇಸ್. ರೈಟ್. ಬನ್ರಿ, ಅಬ್ರಹಾಮನು, ಇಸಾಕನು ಅವರೆಲ್ಲರ ಸಂಗಡ ದೇವರು ಮಾತಾಡ್ತಿರೋ ಮಾತುಗಳೇನಂದ್ರೆ, ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿ ಇದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಅಬ್ರಹಾಮನು ಸಹ ಇಸಾಕನಿಗೆ ಏನು ಕಲಿಸಿದ್ದಾನೆ? ಪ್ರಾರ್ಥನೆ ಮಾಡುವುದನ್ನು ಕಲಿಸಿದ್ದಾನೆ. ದೇವರು ಹೆಂಗೆ ಎಲ್ಲಿ ಹೋಗ್ಬೇಕೆಂಬುದಾಗಿ ಹೇಳ್ತಾನೆ, ಅಲ್ಲಿ ಹೋಗುವುದನ್ನು ಅಭ್ಯಾಸ ಮಾಡಿಸಿದ್ದಾನೆ. ಅದಕ್ಕಾಗಿ ಈಗ ಇಸಾಕನು ಸಹ ಎಲ್ಲಿ ಹೋಗ್ತಾ ದೇವರು ಹೆಂಗೆ ಹೇಳ್ತಾ ಇದ್ದಾನೆ ಅದೇ ಮಾಡ್ತಾ ಇದ್ದಾನೆ. ದೇವರು ಇಸಾಕನಿಗೆ ದರ್ಶನ ಕೊಟ್ಟು ಇಸಾಕನೇ ನೀನು ಈ ದೇಶದಲ್ಲಿರು, ಐಗುಪ್ತ ದೇಶಕ್ಕೆ ಹೋಗ್ಬೇಡ ಅಂದ್ರೆ ಆಯ್ತು ದೇವರು ಎಂಬುದಾಗಿ ಹಂಗೆ ಇದ್ದ. 4ನೇ ವಚನ, ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮಗಳನ್ನು ಕೈಕೊಂಡು ನಡೆದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ. 5ನೇ ವಚನ,
ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶವನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದು ಆಗುವುದು ಅಂದನು. ಈ ರೀತಿಯಾಗಿ ದೇವರು ಅಬ್ರಹಾಮನ ಸಂಗಡ ಹೇಳಿರುವ ಮಾತುಗಳನ್ನು ಪುನಃ ಇಸಾಕನಿಗೂ ನೆನಪು ಮಾಡ್ತಾ ಇದ್ದಾನೆ. ಅಬ್ರಹಾಮನೇ ಹೇಗೆ ನಡೆದಿದ್ದಾನೆ? ದೇವರ ಮಾತುಗಳನ್ನು ಕೈಕೊಂಡು ದೇವರ ಮಾತಿಗೆ ಒಳಗಾಗಿ ಜೀವಿಸಿದ್ದಾನೆ. ಇದು ದೇವರು ಹೇಳ್ತಾ ಇರುವ ಸಾಕ್ಷ್ಯ, ದೇವರು ಕೊಡುವ ಸಾಕ್ಷ್ಯ. ಯಾರ ವಿಷಯ ಬಗ್ಗೆ? ಅಬ್ರಹಾಮನ ಬಗ್ಗೆ. ಈಗ ನಮ್ಮ ಬಗ್ಗೆ ದೇವರು ಕೊಡುವ ಸಾಕ್ಷ್ಯ ಹೆಂಗಿರ್ತದೆ ಒಂದು ಸಾರಿ ಯೋಚಿಸ್ರಿ. ನಾವು ದೇವ್ರ ಮಾತಿಗೆ ಒಳಗಾಗ್ತಿದೀವಿ ಅಂದ್ರೆ ದೇವ್ರು ಇದೇ ಮಾತನ್ನು ಇದೇ ರೀತಿಯಾಗಿ ನಮ್ಮನ್ನು ಸಹ ಏನ್ ಮಾಡ್ತಾನೆ? ನಮ್ಮ ವಿಷಯ ಬಗ್ಗೆ, ನಮ್ಮ ಕುರಿತುಗೂ ಸಹ ದೇವರು ಸಾಕ್ಷಿ ಈ ರೀತಿಯಾಗಿ ಹೇಳುವಾತನಾಗಿದ್ದಾನೆ. ಒಳ್ಳೆ ಸಾಕ್ಷ್ಯ ದೇವರಿಂದ ನಾವು ಹೊಂದಿ ನಾವು ದೇವರ ಮಹಿಮೆಗೋಸ್ಕರ ಜೀವಿಸಬೇಕು ಪ್ರಿಯರಾದವರೇ. ನನ್ನ ಆತ್ಮೀಯ ಸಹೋದರ ಸಹೋದರರೇ, ದೇವರು ಅಬ್ರಹಾಮನನ್ನು ಆಶೀರ್ವದಿಸಿದ್ದಾನೆ. ಐ ವಿಲ್ ಬಿ ವಿತ್ ದೀ ಎಂಬ ಮಾತು ಬಹಳ ಸ್ಪಷ್ಟವಾಗಿ ಹೇಳುವ ಮಾತಿದು. ಇದೇ ಮಾತು ಇವಾಗ ನಮ್ಮೆಲ್ಲರ ಸಂಗಡ ಹೇಳ್ತಾ ಇದ್ದಾನೆ ದೇವರು. ನಾನು ನಿಮ್ಮ ಸಂಗಡ ಇರುತ್ತೇನೆ. ನಾನು ಇರುವಾತನು, ಇಮ್ಮಾನಿಯೇಲು ಎಂಬ ಹೆಸರಿಟ್ಟುಕೊಂಡು ಕರ್ತನಾದ ಯೇಸು ಕ್ರಿಸ್ತ ಈ ಲೋಕಕ್ಕೆ ಇಳಿದು ಬಂದಿದ್ದ ದೇವಾದಿ ದೇವರು ಇಮ್ಮಾನಿಯೇಲನ ಹೆಸರಿಂದ ಈ ಲೋಕಕ್ಕೆ ಬಂದಿದ್ದಾನೆ. ಇಮ್ಮಾನಿಯೇಲ್ ಅಂದ್ರೆ ದೇವರು ನಮ್ಮ ಜೊತೆ, ನಮ್ಮ ಕೂಡ ಇದ್ದಾನೆ ಅಂತ. ಅಬ್ರಹಾಮನ ಸಂಗಡ ಮಾತ್ರ ಅಲ್ಲ, ಇಸಾಕನ ಸಂಗಡ ಮಾತ್ರ ಅಲ್ಲ, ಈ ಕೊನೆ ದಿನಗಳಲ್ಲಿ ನಮ್ಮೆಲ್ಲರ ಸಂಗಡ ದೇವರು ಇರುತ್ತಾನೆಂಬ ಹೇಳಿರುವ ಮಾತು ಸುಳ್ಳು ಮಾತಲ್ಲ. ದೇವರು ನಮ್ಮ ಸಂಗಡ ಇದ್ದಾನೆ. ಅದಕ್ಕಾಗಿ ನಾವು ಧೈರ್ಯದಿಂದ ಈ ವಿಶ್ವಾಸ ಯಾತ್ರೆಯಲ್ಲಿ, ಈ ಜೀವಿತ ಹೋರಾಟದಲ್ಲಿ ನಾವು ಧೈರ್ಯವಾಗಿ ನಂಬಿಕೆಯಿಂದ ದೇವರ ಚಿತ್ತವನ್ನು ತಿಳ್ಕೊಂಡು ಸಂತೋಷವಾಗಿ ಮುಂದೆ ಸಾಗಿ ಹೋಗೋಣ. ಆ ರೀತಿಯಾಗಿ ನಾವು ನಮ್ಮ ಕುಟುಂಬಗಳ ಮೂಲಕ ಅನೇಕ ಜನರು ದೇವರ ಬೆಳಕನ್ನು ನೋಡುವಂತೆ ನಮ್ಮ ಸತ್ಕ್ರಿಯೆಗಳನ್ನು ಮೂಲಕ ದೇವರಿಗೆ ಮಹಿಮಕರವಾಗಿ ಜೀವಿಸೋಣ. ಆ ರೀತಿಯಾಗಿ ನಾವು ಜೀವಿಸುವಂತೆ ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡಲಿ.